ರೋಟರಿ ಮದ್ದೂರು, ಮಾಂಡವ್ಯ ರೋಟರಿ ಮಂಡ್ಯ, ಭಾರತ್ ವಿಕಾಸ್ ಪರಿಷತ್ ಮದ್ದೂರು, ಅನನ್ಯ ಹಾರ್ಟ್ ಫೌಂಡೇಶನ್ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಜರುಗಿದ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಹಾಗೂ ಮಹಿಳೆಯರಿಗೆ ಟೈಲರಿಂಗ್ ಮತ್ತು ಬ್ಯೂಟಿಷಿಯನ್ ತರಬೇತಿ ಕಾರ್ಯಕ್ರಮದ ಪ್ರಮಾಣ ಪತ್ರ ವಿತರಣಾ ಸಮಾರಂಭವು ಮದ್ದೂರಿನ ಬಿಂದಾಸ್ ಪಾರ್ಟಿ ಹಾಲ್ನಲ್ಲಿ ಜರುಗಿತು. ಇದೇ ಸಂದರ್ಭದಲ್ಲಿ ಕನ್ನಿಕಾ ಶಿಲ್ಪ ನವೋದಯ ಶಾಲೆಯ ಕನ್ನಿಕರವರನ್ನು ಮತ್ತು ರಾಷ್ಟ್ರೀಯ ಕ್ರೀಡಾಪಟು ಆದ ಉಷಾರವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಾಹಿತ್ಯ ಪರಿಷತ್ನ ಮಾಜಿ ಅಧ್ಯಕ್ಷರು, ಭಾರತ್ ವಿಕಾಸ್ ಪರಿಷತ್ನ ತಾಲೂಕು ಅಧ್ಯಕ್ಷರಾದಂಥ ಡಿಪಿ ಸ್ವಾಮಿರವರು ಮಾತನಾಡಿ, ಎಲ್ಲಾ ಕ್ಷೇತ್ರಗಳಲ್ಲೂ ಮಹಿಳೆಯರ ಪಾಲ್ಗೊಳ್ಳುವಿಕೆ ಮತ್ತು ಕೌಶಲ್ಯ ತರಬೇತಿಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಮದ್ದೂರು ರೋಟರಿಯ ಅಧ್ಯಕ್ಷರಾದಂಥ ಬಿಂದಾಸ್ ಶ್ರೀನಿವಾಸ್ ರವರು, ಮಾಂಡವ್ಯ ರೋಟರಿ ಅಧ್ಯಕ್ಷರಾದಂಥ ಅಶೋಕ್ ದೇವಿಪುರರವರು, ಭಾರತ್ ವಿಕಾಸ್ ಪರಿಷತ್ ಮದ್ದೂರಿನ ಖಜಾಂಚಿಗಳಾದ ಚಿಕ್ಕಣ್ಣ ಸೋಮನಹಳ್ಳಿರವರು, ಅನನ್ಯ ಹಾರ್ಟ್ ಫೌಂಡೇಶನ್ನ ಅನುಪಮರವರು, ಮಾಂಡವ್ಯ ಐಟಿಐ ಕಾಲೇಜಿನ ಪ್ರಾಂಶುಪಾಲರಾದ ಲೋಹಿತ್ ಕುಮಾರ್ ವೈಎಚ್ ರವರು, ದೇವರಾಜು, ರೋಟರಿನ್ಗಳಾದ ಯೋಗೇಶ್, ಪ್ರವೀಣ್ ಹಾಗೂ ತರಬೇತಿ ಪಡೆದ ಮಹಿಳೆಯರು ಮತ್ತು ಅವರ ಕುಟುಂಬ ವರ್ಗದವರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.